ಗುರುಜಿ ನಮಸ್ತೆ. ನಮಸ್ತೆ. ಸೊ ಹೋದ ವಾರ ಅಥವಾ ಪ್ರೀವಿಯಸ್ ಎಪಿಸೋಡ್ಸ್ನಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳು ಮಾತಾಡ್ತಾ ಇದ್ವಿ. ಮನುಷ್ಯ ಅಂತಂದಾಗ ತನ್ನ ಲೈಫ್ನಲ್ಲಿ ಬರುವಂತಹ ಸಮಸ್ಯೆಗಳು, ಅದು ಮಾನಸಿಕ ಸಮಸ್ಯೆ ಆಗಿರ್ಬೋದು, ದೈಹಿಕ ಸಮಸ್ಯೆಗಳಾಗಿರ್ಬೋದು. ಸೊ ಈ ಒಂದು ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಬಟ್ ಹೆಚ್ಚಿನ ಮಾಹಿತಿ ನಮಗೆ ಬೇಕಾಗಿರೋದು ಈ ಒಂದು ಸಮಸ್ಯೆಗಳು ಏನು ಬರುತ್ತೆ, ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಯಾವ್ಯಾವ ಥರ ಸಮಸ್ಯೆಗಳು ಬರುತ್ತೆ ದಿನನಿತ್ಯದ ಜೀವನದಲ್ಲಿ ಮನುಷ್ಯನಿಗೆ. ಸೊ ಆ ಪ್ರಾಬ್ಲಮ್ಗೆ ಮೂಲ ರೀಸನ್ಸ್ ಏನು ಗುರುಜಿ? ಫಸ್ಟ್ಲಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅದ್ರ ಬಗ್ಗೆ ಹೇಳಿಬಿಡಿ ನಮಗೆ. ಓಕೆ, ಇಲ್ಲಿ ಸಮಸ್ಯೆಗಳು ಅಂತ ಬಂದಾಗ ನಮ್ಮ ಏನು ಫಿಸಿಕಲ್ ರಿಲೇಟೆಡ್ ಆಗಿ ಮತ್ತು ಮೆಂಟಲ್ ರಿಲೇಟೆಡ್ ಆಗಿ ಮೇಜರ್ ಇಶ್ಯೂಸನ್ನು ನಾವು ನೋಡ್ತೇವೆ. ಇದರಲ್ಲಿ ಫಿಸಿಕಲಿ ಅಂತೇಳಿದರೆ ಫಿಸಿಕಲ್ ಬಾಡಿ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ನಿಮಗೆ ನಿಮ್ಮ ಐಡಿಯಾ ಇರ್ತದೆ ಯಾವೆಲ್ಲ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ಬೋದು ಅಂಥೇಳಿ. ಬಟ್ ನಾವು ಈ ಫಿಸಿಕಲ್ ಮತ್ತು ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಏನಿರ್ತವೆ ಅವುಗಳ ಯಾವ ಕಾರಣದಿಂದ ಬರ್ತವೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಮೂಲವಾಗಿ ನಾವು ನೋಡಬೇಕಾದ್ರೆ ಫಸ್ಟು ಬಂದ್ಬಿಟ್ಟು ಆತ್ಮಗಳಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಹಾಗೆ ಈ ಕರ್ಮಗಳ ಅಂದರೆ ಈ ಜನ್ಮದ ಕರ್ಮಗಳಲ್ಲ, ಈ ಜನ್ಮಾಂತರಗಳ ಕರ್ಮಗಳಿಂದ ಅವರು ಈ ಜನ್ಮದಲ್ಲಿ ಪ್ರಾಬ್ಲಮ್ಸ್ಗಳನ್ನು ಅವರು ಫೇಸ್ ಮಾಡ್ತಾ ಇರ್ತಾರೆ. ಹಾಗೆ ಈ ಪೂರ್ವಜರಿಂದ ಬರ್ತಕ್ಕಂಥ ಸಮಸ್ಯೆ, ಪೂರ್ವಜರು ಅದು ಕೂಡ ಒಂದು ಕಾರಣ ಆಗಿರ್ತದೆ. ಅದು ಎಲ್ಲದಕ್ಕೂ ನಾವು ತಿಳಿಸ್ಕೊಡ್ತೇವೆ ಯಾವ ಟೈಪಲ್ಲಿ ಪ್ರಾಬ್ಲಮ್ಸ್ ಇವುಗಳಿಂದ ಪರ್ಟಿಕ್ಯುಲರ್ ಆಗಿ ಇವುಗಳಿಂದ ಬರ್ತವೆ ಅಂಥೇಳಿ ಎಕ್ಸಾಂಪಲ್ಸ್ಗಳನ್ನು ನಮಗೆ ಕೊಡ್ತಾ ಹೋಗ್ತೇವೆ. ಅದೇ ಟೈಪಲ್ಲಿ ದೇವರುಗಳಿಂದ ಕೂಡ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ. ಅವರ ಕುಲದೇವರುಗಳು ಅವರಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು. ಓಕೆ, ಮೇಜರ್ ಈ 4 ಥರ ಏನು ರೀಸನ್ಸ್ ಏನು ಇರ್ತವೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋಕ್ಕೆ, ಅವುಗಳಿಂದ ಫಿಸಿಕಲ್ ಮತ್ತು ಮೆಂಟಲ್ ಇಶ್ಯೂಸು ಏನು ಪ್ರಾಬ್ಲಮ್ಸ್ಗಳನ್ನು ಅಂದರೆ ಇಶ್ಯೂಸ್ ಇರ್ತವೆ ಅಂತ ಹೇಳಿ. ಓಕೆ, ಸೊ ಗುರುಜಿ ಈಗ ನೀವು ಹೇಳಿದ್ರಿ ಈ ಸಮಸ್ಯೆಗಳು ಅಂತಂದಾಗ ದೇವತೆಗಳಿಂದ ಕೂಡ ಸಮಸ್ಯೆಗಳು ಬರುತ್ತೆ. ಸೊ ಬೇಸಿಕ್ಲಿ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ, ದೇವರು ಅಂತಂದಾಗ ಇಟ್ ಈಸ್ ಓನ್ಲಿ ಎ ಪಾಸಿಟಿವ್ ಎನರ್ಜಿ. ಸೊ ಪಾಸಿಟಿವ್ ಯಾವಾಗಲೂ ನಮಗೆ ಒಳ್ಳೇದನ್ನೇ ಬಯಸುತ್ತೆ, ಒಳ್ಳೇದನ್ನೇ ಮಾಡುತ್ತೆ ಅಂತ. ಬಟ್ ನೀವು ಹೇಳೋ ಪ್ರಕಾರ ಸಮಸ್ಯೆಗಳು ಕುಲದೇವರುಗಳು ಕೂಡ ಕೊಡ್ತಾರೆ ಅಂತ. ಸೊ ಹೆಂಗೆ ಗುರುಜಿ? ನಾರ್ಮಲಿ ಪ್ರಾಬ್ಲಮ್ಸ್ ಅಂತ ಬಂದಾಗ ನಮ್ಗೆ ಆತ್ಮಗಳಿಂದ ಬರುತ್ತೆ ಅಂದರೆ ನಾವು ಒಪ್ಕೋತೀವಿ, ಅನುಭವಿಸಿದ್ದಾರೆ ಕೂಡ. ಬಟ್ ದೇವರುಗಳು ಹೇಗೆ ಪ್ರಾಬ್ಲಮ್ ಕೊಡೋದಕ್ಕೆ ಸಾಧ್ಯ? ದೇವರುಗಳಿಂದ ಅಂತ ಹೇಳಿದ್ರೆ ತಂದೆ ತಾಯಿ ಏನು ಮದುವೆ ಆಗಿಬಿಟ್ಟು ಅವರು ತವರು ಮನೆ ಬಿಟ್ಬಿಟ್ಟು ಏನು ಬಂದಿರ್ತಾರೆ, ತವರು ಮನೆ ಅಲ್ಲಿ ಏನು ಪೂಜೆ ಮಾಡ್ತಾ ಇರ್ತಾರೆ ದೇವರು, ಅವ್ರ ಕುಲದೇವರು ಏನಿರ್ತಾರೆ ಅವರು ಇವರಿಗೆ ಪ್ರೊಟೆಕ್ಷನ್ ನೀಡ್ತಾ ಇರ್ತಾರೆ. ಆದರೆ ಅವರಿಗೆ ನೆನೆಸ್ಕೊಳ್ಳೋದಿಲ್ಲ ಅಥವಾ ಪೂಜೆ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅವ್ರ ಕಡೆಯಿಂದ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಅದಕ್ಕೆ ರೀಸನ್ ಒಂದೇ, ಅವರಿಗೆ ಏನು ಪೂಜೆಯನ್ನು ಮಾಡೋದಾಗಿರಲಿ, ಅದು ಮಾಡದೇ ಇದ್ದರೆ ಈ ಥರದ್ದು ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತವೆ ಅಂತೇಳಿ. ಸೊ ಬೇಸಿಕ್ಲಿ ಒಂದು ಹೆಣ್ಮಗು ಮದುವೆ ಆಗಿ ಮನೆಗೆ ಬಂದಾಗ ಅವ್ರದ್ದು ಬೇರೆ ಕುಲದೇವರಾಗಿರೋದ್ರಿಂದ, ಸೊ ಆ ಒಂದು ದೇವ್ರನ್ನ ಈಗ ಮದುವೆ ಆಗಿ ಬಂದಿರುವಂತಹ ಮನೆಯ ದೇವರುಗಳನ್ನ ಅಷ್ಟಾಗಿ ಸ್ಮರಿಸದೆ ಅಥವಾ ಪೂಜೆ ಮಾಡದೇ ಇದ್ರೆ ದೇವ್ರು ಮುನಿಸ್ಕೊಂಡು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಮತ್ತೆ ಮತ್ತೊಂದು ಪ್ರಾಬ್ಲಮ್ ಅಂತ ಹೇಳಿದಾಗ ನೀವು ಹೇಳಿದ್ರಿ, ಫಿಸಿಕಲ್ ಆಗಲಿ ಮೆಂಟಲ್ ಆಗಲಿ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಒಂದು ಕುಲದೇವರುಗಳಿಂದ ಆಗಿರ್ಬೋದು ಅಥವಾ ಆತ್ಮಗಳಿಂದ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಫಿಸಿಕಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಮಗೆ
ಡಾಕ್ಟರ್ಗಳು ಮದ್ದನ್ನ ಕೊಡ್ತಾರೆ, ಇಂಜೆಕ್ಷನ್ನ ಕೊಡ್ತಾರೆ, ಸರಿ ಹೋಗ್ಬೋದು. ಬಟ್ ಮೆಂಟಲಿ ಪ್ರಾಬ್ಲಮ್ ಬಂದಾಗ ಅದನ್ನ ಹೀಲ್ ಮಾಡೋದಕ್ಕೆ ಬೇರೆ ಶಕ್ತಿನೇ ಬೇಕಾಗುತ್ತೆ. ಸೊ ಅದರಲ್ಲಿ ಕಾಸ್ಮಿಕ್ ಹೀಲಿಂಗ್ ಕೂಡ ಒಂದು ತಾವು ಮಾಡ್ತೀರಾ ಅದನ್ನ. ಸೊ ನಿಮ್ಮ ಕಾಸ್ಮಿಕ್ ಹೀಲಿಂಗ್ ಏನಿದೆ ಆ ಒಂದು ಸೆಂಟರ್ಗೆ ಈ ಆತ್ಮಗಳ ಸಮಸ್ಯೆ ಅಥವಾ ಆತ್ಮಗಳಿಂದ ಪಡ್ತಾ ಇರತಕ್ಕಂತಹ ಕಷ್ಟಗಳೇನಿದೆ, ನೋವುಗಳೇನಿದೆ, ಅಂತ ಸಮಸ್ಯೆಗಳನ್ನ ತಗೊಂಡು ಯಾರಾದರೂ ಬಂದಿದ್ದಾರಾ? ಭಾಳಷ್ಟು ಜನ. ಓಕೆ. ಭಾಳಷ್ಟು ಜನ ಬಂದಿದ್ದಾರೆ. ಅವ್ರದ್ದು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಿದೆ. ಸ್ವಂತ ತಾಯಿ ಮಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು. ಕರೋನಾ ಟೈಮಲ್ಲಿ ಅವ್ರದ್ದು ಡೆತ್ ಆಗುತ್ತೆ ತಾಯಿದು. ಮಗಳು ಆ ಒಂದು ಟೈಮಲ್ಲಿ ಕೆಲವೊಂದು ಪರಿಸ್ಥಿತಿಗಳಿಂದ ಅವರು ಅಲ್ಲಿ ತಲುಪಕ್ಕಾಗೋದಿಲ್ಲ. ಆ ಮೂಮೆಂಟಿಗೆ ಆ ತಾಯಿ ಭಾಳಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥ ತಾಯಿನೇ ಮಗಳಿಗೆ ಇವಾಗ ತೊಂದರೆ ಕೊಡ್ತಕ್ಕಂಥದ್ದು. ಸೊ ರೀಸನ್ ಏನು ಗುರುಜಿ? ಏನು ರೀಸನ್? ತಾಯಿ ಒಂದು ಮಗುನ ನಾರ್ಮಲಿ ತಾಯಿ ಮಕ್ಕಳನ್ನ ಯಾವಾಗಲೂ ಒಳ್ಳೇದನ್ನೇ ಬಯಸ್ತಾರೆ. ಸೊ ಬಟ್ ತೀರ್ ಹೋದ ಮೇಲೆ ಆತ್ಮಗಳ ಒಂದು ಮೆಂಟಾಲಿಟಿ ಚೇಂಜ್ ಆಗುತ್ತೆ. ದೇ ವಿಲ್ ಬಿಕಮ್ ಅ ಎಂಟಿಟಿ ಅಂತ ಕರಿತೇವೆ. ಎಂಟಿಟೀಸ್ ಅವರು ಅವಕ್ಕೆ ಒಂದು ಯಾವ ಟೈಪಲ್ಲಿ ಎನರ್ಜಿ ಇರ್ತದೆ, ದಟ್ ಈಸ್ ಆಲ್ಸೋ ವೇರಿಯೇಷನ್. ಒಂದೊಂದು ಇದಕ್ಕೆ ಒಂದೇ ಥರದಲ್ಲಿ ಎನರ್ಜಿ ಇರೋದಿಲ್ಲ, ವೇರಿಯೇಷನ್ಸ್ ಇರ್ತದೆ. ಪ್ರಾಬ್ಲಮ್ ಎಲ್ಲ ಆತ್ಮಗಳು ಪ್ರಾಬ್ಲಮ್ ಕೊಡೋದಿಲ್ಲ. ಅದರಲ್ಲೂ 3 ಟೈಪ್ ಇದ್ದಾವೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ನೆಗೆಟಿವ್ ಎಂಟಿಟೀಸ್ ಅಂತ ಹೇಳ್ತೇವೆ. ಪ್ರೇತಾತ್ಮಗಳು, ಭೂತಾತ್ಮಗಳು ಇವೆಲ್ಲವೂ ಕೂಡ ನೆಗೆಟಿವ್ ಎಂಟಿಟೀಸ್ ಅಂತ ಕನ್ಸಿಡರ್ ಆಗ್ತದೆ. ಅವೆಲ್ಲವೂ ಕೂಡ ಅವುಗಳಿಂದ ತೊಂದರೆಗಳು ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಅವು ಬರ್ತವೆ ಅನ್ನೋದು ಒಂದು ಥಿಂಗ್. ಎರಡನೇದು ನ್ಯೂಟ್ರಲ್ ಆಗಿರ್ತವೆ. ಕೆಲವೊಂದು ಆತ್ಮಗಳು ಅವುಗಳಿಗೆ ಈ ಒಂದು ಜಗತ್ತಿಂದ ಮುಕ್ತಿ ಸಿಕ್ಕಿರೋದಿಲ್ಲ. ಅವುಗಳು ಏನು ಮಾಡ್ತವೆ, ಅವರ ಇಷ್ಟಪಟ್ಟಿರ್ತಕ್ಕಂಥ ಅವರು ಕ್ರಿಯೇಟ್ ಮಾಡಿರೋದು ಅಥವಾ ಅವರು ಯಾವುದಾದ್ರೂ ಒಂದು ಬಿಲ್ಡಿಂಗ್ ಅಥವಾ ಯಾವುದಾದ್ರೂ ಒಂದು ಪಾರ್ಕು ಆ ರಿಲೇಟೆಡ್ ಆಗಿ ಏನಾದರೂ ಮಾಡಿದರೆ ಅಥವಾ ಅವರ ತೋಟ ಅಲ್ಲಿ ವಾಸವಾಗಿರ್ತಾರೆ. ಅವರು ತಮ್ಮ ಪಾಡಿಗೆ ತಾವಿರ್ತಾರೆ, ಯಾವುದೇ ಥರದ ತೊಂದರೆಗಳನ್ನು ಕೊಡೋದಿಲ್ಲ. ಅದೇ ಟೈಪಲ್ಲಿ ಇನ್ನೊಂದು ಬರ್ತವೆ ಪಾಸಿಟಿವ್ ಆತ್ಮಗಳು. ಅವು ಏನಂತ ಹೇಳಿದ್ರೆ ಅವುಗಳಿಂದ ಪ್ರೊಟೆಕ್ಷನ್ ಕೊಡ್ತಾರೆ ಅವರು. ಬೇರೆ ಅವರ ರಿಲೇಟಿವ್ಸ್ ಆಗಿರಲಿ, ಮಕ್ಕಳು ಆ ರಿಲೇಟೆಡ್ ಆಗಿ ಫ್ಯಾಮಿಲಿಗಳಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಈ ರಿಲೇಟೆಡ್ ಆಗಿ ಆತ್ಮಗಳು. ಸೊ ಆತ್ಮಗಳಲ್ಲೂ ಕೂಡ ಪಾಸಿಟಿವ್ ಮತ್ತೆ ನೆಗೆಟಿವ್ ಇರುತ್ತೆ, ಮತ್ತೆ ನ್ಯೂಟ್ರಲ್ ಆಗಿರುವಂತಹ ಆತ್ಮಗಳು ಕೂಡ ಇರುತ್ತೆ ಅಂತ ಹೇಳಿದ್ರಿ. 3 ಟೈಪ್ಸ್ ಅಂತ ಹೇಳಿದ್ರಿ. ಸೊ ಆತ್ಮ ಅಂತ ಒಂದು ದೇಹದಿಂದ ಆತ್ಮ ಆಚೆ ಬಂದಾಗ ಅದು ಕೇವಲ ಆತ್ಮ ಆಗಿರುತ್ತೆ. ಸೊ ನೆಗೆಟಿವ್ ಹಾಗೆ ಪಾಸಿಟಿವ್ ಹೇಗೆ ಆಗಿ ಕನ್ವರ್ಟ್ ಆಗುತ್ತೆ ಗುರುಜಿ? ಅದನ್ನ ಹೇಳಕ್ ಬರೋದಿಲ್ಲ ಯಾವ ಟೈಪಲ್ಲಿ. ಒಂದು ಇವಾಗ ಕ್ಯಾಶುವಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಡೆತ್ ಆಗಿರ್ತದೆ ಅದು ನಾರ್ಮಲ್ ಡೆತ್ ಆಗಿದ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ. ಒಂದು ಹಿಂಟ್ ಇದು. ಅದೇ ಟೈಪಲ್ಲಿ ನಿಮಗೆ ಆ ಒಂದು ಡೆತ್ ಅದು ಸೂಯಿಸೈಡ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಅಥವಾ ಈ ರಿಲೇಟೆಡ್ ಆಗಿ ಆಕ್ಸಿಡೆಂಟಲ್ಲಿ ಆ ಟೈಪಲ್ಲಿ ಏನಾದ್ರು ಡೆತ್ ಆಗಿದ್ರೆ ಅದೇನಾಗ್ತದೆ, ಈ ಥರ ಪ್ರೇತಾತ್ಮಗಳು ಭೂತಾತ್ಮಗಳಾಗಿ ಕ್ರಿಯೇಟ್ ಆಗ್ತಾ ಹೋಗ್ತವೆ. ಅವು ಎಂಟಿಟೀಸ್ ಆಗಿರ್ತವೆ. ಅದು ಏನಂತ ಹೇಳಿದ್ರೆ ಅವುಗಳಿಂದ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತವೆ ಅಂತೇಳಿ. ನೀವು ಹೈವೇಗಳಲ್ಲಿ ನೋಡಿರ್ಬೋದು, ಭಾಳಷ್ಟು ನಿಮಗೆ ಅದನ್ನು ಕೂಡ ನಾವು ಅನುಭವ ತೋರಿಸ್ತೇವೆ. ಎಷ್ಟು ಅಲ್ಲಿ ಇರ್ತಕ್ಕಂಥ ನಾವು ಅದೇ ಸ್ಪಾಟಲ್ಲಿ ಬೇಕಾದ್ರೆ ನಾವು ಹೋಗ್ಬಿಟ್ಟು ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇವೆ. ವಿ ಕ್ಯಾನ್ ಟಾಕ್ ವಿತ್ ದೆಮ್. ಅದನ್ನು ಅವರು ಬಂದು ಮಾತಾಡ್ತಾರೆ. ಅಂದ್ರೆ ಲೈವ್ ಆಗಿ ನಾವು ನೋಡಬಹುದು. ಹೌದು, ನೋಡಕ್ಕಾಗೋದಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದನ್ನ ತೋರಿಸ್ತೇವೆ. ಅದಕ್ಕೆ ಒಂದು ವಿಧಾನ ಇದೆ. ಆ ವಿಧಾನದ ಮುಖಾಂತರ ಅದನ್ನ ಅವ್ರ ಎಕ್ಸಿಸ್ಟೆನ್ಸ್ ಅನ್ನ ನಾವು ತೋರಿಸ್ತೇವೆ. ಏನ್ ಹೇಳ್ತಾ ಇದ್ದಾರೆ, ಯಾಕೆ ಈ ತರ ಆದ್ರು,
ಮತ್ತು ಅವ್ರ ಕಡೆಯಿಂದ ಏನಾದರೂ ತೊಂದರೆ ಆಗ್ತಿದೆನಾ, ಆಗುತ್ತಾ, ಎಲ್ಲದೂ ಕೂಡ ಅವ್ರ ಜೊತೆ ನಾವು ಮಾತಾಡ್ಬೋದು. ಸೊ ಬೇಸಿಕ್ಲಿ ನೀವು ಹೇಳ್ದಂಗೆ ಸಾಯುವಂತಹ ಮುನ್ನ ಯಾವೊಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೆ ಅದರ ಬೇಸ್ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ಆತ್ಮ ಆಗೋದು ಅಂತ ಒಂದು ನಿಮ್ಮ ಒಂದು ಕನ್ಕ್ಲೂಷನ್ ಅದ್ರ ಬಗ್ಗೆ. ಓಕೆ, ಮತ್ತೊಂದು ವಿಚಾರ ಹೇಳ್ತಾರೆ ಗುರುಜಿ, ಆತ್ಮಗಳು ಕೇವಲ ಆತ್ಮಗಳಾಗಿರುತ್ತೆ. ನೆಗೆಟಿವ್ ಅಥವಾ ಪಾಸಿಟಿವ್ ಯಾವಾಗ ಆಗುತ್ತೆ ಅಂತಂದಾಗ, ಈಗ ಕ್ಷುದ್ರ ಶಕ್ತಿಯನ್ನ ಪೂಜೆ ಮಾಡ್ತಕ್ಕಂಥವ್ರು, ಸೊ ಅವರು ಆತ್ಮಗಳನ್ನ ವಶ ಮಾಡಿಸಿ ಅವ್ರ ಕೈಯಲ್ಲಿ ಅವ್ರಿಗೆ ಬೇಕಾದಂತಹ ಕಾರ್ಯಗಳನ್ನ ನೆರವೇರಿಸುವಾಗ ಮಾತ್ರ ಅದು ಅವ್ರು ಹೇಳ್ದಾಗ ಕೇಳುತ್ತೆ ಅನ್ನುವಂಥ ಕೂಡ ಒಂದು ಮಾತಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಅವು ಏನು ಅಂತ ಹೇಳಿದ್ರೆ ಅದು ಭೂತಾತ್ಮಗಳು ಅಂತ ಹೇಳ್ತಾರೆ. ಆ ರಿಲೇಟೆಡ್ ಆಗಿ ಹೋಗ್ತಾ ಹೋದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಭೂತಾತ್ಮಗಳು ಅವರ ವಶದಲ್ಲಿರ್ತವೆ. ಅವರ ಕಡೆಯಿಂದ ಅವುಗಳನ್ನು ಅವರ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಹೋಗ್ತಾರೆ ಅಂತೇಳಿ. ಇದರ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿ ಇನ್ನೊಂದು ಟಾಪಿಕ್ ಬರ್ತದೆ, ಏನು ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಆಗಿ. ಅದರಲ್ಲಿ ನಿಮಗೆ ಪೂರ್ಣ ಮಾಹಿತಿ ನಾವು ಕೊಡ್ತೀವಿ. ಸೊ ಮತ್ತು